family, welcome and welcome back to my channel. Come, let's get start this video. This vlog is about unboxing vlog. So ಇಷ್ಟೊಂದು ಐಟಮ್ಸ್ ತಗೊಂಡಿದ್ದೀನಿ, ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ. ಸೊ ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಇವಾಗ ಒಂದೊಂದಾಗಿ ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ಒಂದೊಂದಾಗಿ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಸೊ ಆಲ್ಮೋಸ್ಟ್ ನಾನು ಎಲ್ಲಾನು ಯಾವುದು ಓಪನ್ ಮಾಡಿ ನೋಡಿಲ್ಲ, ಆ್ಯಂಡ್ 2 ಮಾತ್ರ ಓಪನ್ ಮಾಡಿ ನೋಡಿದ್ದೆ. ಸೊ ಹಾಗಾಗಿ ಫಸ್ಟಿಗೆ ನಾನು ಇದನ್ನು ತೋರಿಸ್ತೇನೆ ನಿಮಗೆ. ಸೊ ಈ ಇಯರಿಂಗ್ಸು ನನಗೆ ಈ ರೀತಿ ಚಿಕ್ಕ ಇಯರಿಂಗ್ಸ್ ತುಂಬ ಇಷ್ಟ ಆಗುತ್ತೆ. ಚಿಕ್ಕದಾಗಿ ಇಯರಿಂಗ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಅಫ್ಕೋರ್ಸ್ ನನ್ನ ಹತ್ರ ಈ ರೀತಿ ಗೋಲ್ಡ್ ತುಂಬ ಇದ್ದಾವೆ, ಬಟ್ ಇದು ಅಂದರೆ ತುಂಬ ಡಿಸೈನ್ ಇದೆ, ಇದರಲ್ಲಿ ತುಂಬ ವೆರೈಟಿ ಡಿಸೈನ್ ಇದ್ದಾವೆ. ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಸೊ ಹಾಕೊಂಡ್ರೆ ಅದು ಗೋಲ್ಡ್ ಥರನೇ ಅನಿಸುತ್ತೆ. ಸೊ ಹಾಗಾಗಿ ಇದೊಂದು ತೊಗೊಂಡೆ ನಾನು. ಇದು ನನಗೆ ತುಂಬ ಇಷ್ಟ ಕೂಡ. ನಾನು ಓಪನ್ ಮಾಡಿದ್ದೀನಿ ಬಿಕಾಸ್ ಇದೆಲ್ಲ ಒಂದು ವೀಕ್ಕಿಂತ ಮುಂಚೆ ಬಂದಿತ್ತು. ಹಾಗಾಗಿ ಸೊ ಇದು ಕೂಡ ನಾನು ಓಪನ್ ಮಾಡಿ ಸೊ ನೋಡಿದ್ದೇನೆ. ಇದು ಬ್ರಾಸ್ಲೈಟು 3 ಸೆಟ್ ಬ್ರಾಸ್ಲೈಟ್ ಬಂದಿತ್ತು. ಸೊ ಹಾಗಾಗಿ 3 ಬೇರೆ ಬೇರೆ ಡಿಸೈನು. ಸೊ ಅದರಲ್ಲಿ ಒಂದು ತೋರಿಸ್ತೀನಿ ನಿಮಗೆ. ಸೊ ನನಗೆ ಬ್ರಾಸ್ಲೈಟ್ ಮುಂಚೆಯಿಂದಲೂ ತುಂಬ ಇಷ್ಟ, ನನ್ನ ಚೈಲ್ಡ್ಹುಡ್ ಇಂದನೂ. ಇವನ್ ಇಯರಿಂಗ್ಸು, ಸೊ ಇದು ಕಲೆಕ್ಷನ್ಸ್ ತುಂಬ ಇದ್ದಾವೆ. ಇಯರಿಂಗ್ಸು ಹಾಗೆ ಬ್ರಾಸ್ಲೈಟ್ಸು, ಬ್ಯಾಂಗಲ್ಸ್ ಕಲೆಕ್ಷನ್ಸ್ ತುಂಬಾ ಇದ್ದಾವೆ, ಮುಂಚೆಯಿಂದಲೂ ಇದ್ದಾವೆ. ಸೊ ಎಲ್ಲನೂ ಸೇಫಾಗಿ ಇಟ್ಕೊಂಡಿದ್ದೀನಿ ನಾನು. ನನ್ನ ಹತ್ರ ಇನ್ನೂ ಇದ್ದಾವೆ. ನನ್ನ ಮೊದಲು ಅಂದರೆ ಕಾಲೇಜ್ ಟೈಮ್ದು, ಸ್ಕೂಲ್ ಟೈಮ್ದು ಇನ್ನೂ ಇದ್ದಾವೆ ನನ್ನ ಹತ್ರ ಕೆಲವು. ಸೊ ಇದರಲ್ಲಿ ಏನಿದೆ ಅಂತ ನೋಡೋಣ. ಆ್ಯಂಡ್ ನಾನು ಕೂಡ ಅಷ್ಟೇ. ಸೊ ಇನ್ನೂ ಓಪನ್ ಮಾಡಿ ನೋಡಿಲ್ಲ, ಯಾವುದೂ ಓಪನ್ ಮಾಡಿಲ್ಲ. ಸೊ ಎಲ್ಲನೂ ಮೊನ್ನೆನೇ ಬಂದಿತ್ತು. ಸೊ ಹಾಗಾಗಿ ಒಂದೊಂದಾಗಿ ಓಪನ್ ಮಾಡಿ ಒಂದೇ ಸತಿನೇ ಓಪನ್ ಮಾಡಿ. ಲೊಕೇಶನ್ಸ್ ತೋರಿಸೋದಲ್ವಾ, ಸೊ ಹತ್ತಿರದ ಲೊಕೇಶನ್ ಇರುತ್ತೆ. ಹಾಗಾಗಿ ಎಲ್ಲನೂ ಒಂದೇ ಸತಿ ಬರ್ತವೆ ಅಂತ ಹೇಳಿ ಸೊ ನಿಮಗೂ ತೋರಿಸ್ತಾ ಇರುತ್ತೆ ಅಂತ ಹೇಳಿ ಸೊ ನಮಗೆ ಓಪನ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಇದು ಒಂದು ಹ್ಯಾಂಡ್ ಬ್ಯಾಗು. ಆ್ಯಕ್ಚುಲಿ ನಿಮಗೆ ರೀಸೆಂಟಾಗಿ ನನ್ನ ಹಸ್ಬೆಂಡ್ ಎಷ್ಟೊಂದು ಪರ್ಚೇಸ್ ಮಾಡಿದೆ ಹ್ಯಾಂಡ್ ಬ್ಯಾಗ್ಸು, ಎಷ್ಟೊಂದು ಇದ್ದಾವೆ ಅಂತ ಹೇಳಿದರು. ಸೊ ಆದ್ರೂ ನಾನು ಇದನ್ನು ತೊಗೊಂಡೆ. ನನಗೆ ತುಂಬ ಇಷ್ಟ ಆಯಿತು ಇದು. ಸೊ ನೋಡಿ, ಇದರಿಂದ ದಾರ ಬಿಸ್ತಾ ಇದೆ. ಸೊ ಓಕೆ, ಸ್ವಲ್ಪ ಕಟಿಂಗ್ ಎಲ್ಲ ಮಾಡಿರ್ತಾರೆ, ತುಂಬ ಓಪನ್ ಆಗುತ್ತೆ. ಸೊ ಕ್ವಾಲಿಟಿನೇ ಚೆನ್ನಾಗಿದೆ. ಸೊ ನೋಡಿ, ಕ್ಯೂಟ್ ಆಗಿದೆ ಅಲ್ವಾ. ಸೊ ಇದರಲ್ಲಿ ಸೊ ಮೊಬೈಲು ಇದೆಲ್ಲ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಆ್ಯಂಡ್ ಇದೇನಿಲ್ಲ, ಜಸ್ಟ್ ಪ್ಯಾಕ್ ಮಾಡಿದಾರಲ್ವ, ಸ್ವಲ್ಪ ದಾರ ಎಲ್ಲ ಬಿಸ್ತಾ ಇದೆ ಅಷ್ಟೇ. ಸೊ ತುಂಬ ಚೆನ್ನಾಗಿದೆ ಇದು. ನೆಕ್ಸ್ಟ್ ಇದರಲ್ಲಿ ಏನಿದೆ ಅಂತ ನೋಡೋಣ. ಆ್ಯಕ್ಚುಲಿ ನಾನು ಜಾಸ್ತಿ ಆಫರ್ ಇರುತ್ತಲ್ವ, ಆವಾಗನೇ ಜಾಸ್ತಿ ಆರ್ಡರ್ ಮಾಡೋದು, ಆ್ಯಂಡ್ ಒಂದೇ ಸತಿ ಆರ್ಡರ್ ಮಾಡೋದು. ಸೊ ಒಂದು ಸತಿ ನನಗೆ ತುಂಬಾ ಸಿಕ್ ಬಂದಿತ್ತು, ಆ ಟೈಮಲ್ಲಿ ಮಾಡಿದ್ದೆ. ನಂಗೆ ಸಿಕ್ ಅಂದರೆ ಸೊ ಇಂಥದ್ದೇ ಮಾಡೋದು ನಾನು, ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಹೇಳಿ. ಹಾಗಾಗಿ ಈ ಒಂದು ಟಾಪ್ ಆರ್ಡರ್ ಮಾಡಿದ್ದೀನಿ. ಈ ರೀತಿಯಾಗಿದೆ, ಬಟ್ ಸೈಜ್ ಎಕ್ಸಸ್ ಇದೆ. ಬಟ್ ಇದು ತುಂಬ ನೋಡೋಕ್ಕೆ ತುಂಬ ದೊಡ್ಡದೇ ಕಾಣಿಸ್ತಾ ಇದೆ. ಸೊ ಬ್ಲಾಗ್ಸ್ ನೋಡ್ತಾ ಇದ್ದೇನೆ, ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗಲಿ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಅಫ್ಕೋರ್ಸ್ ಇದು ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ನಾನು ಅಂದ್ಕೊಂಡೆ ಕಾಟನ್ ಅಂತ. ಕಾಟನ್ ಎಲ್ಲ ನೋಡೋಕ್ಕೆ ಪಿಕ್ಚರಲ್ಲಿ ನೋಡೋಕ್ಕೆ ಕಾಟನ್ ಅನಿಸುತ್ತೆ. ಸೊ ಈ ರೀತಿ ಆಗಿದೆ. ಸೊ ಇದು ಅಷ್ಟು ಕ್ಯೂಟಾಗಿದೆ. ಇದರಲ್ಲಿ ಏನಿದೆ ಅಂತ ನೋಡೋಣ. ಸೊ ಒಂದೇ ಸತಿ ನನಗೆ ಒಂದು 7ರಿಂದ 8 ಪ್ರಾಡಕ್ಟ್ ರಿಸೀವ್ ಆಗಿದೆ. ಆ್ಯಂಡ್ ಕೆಲವೊಂದಂತೂ ತುಂಬ ಚೀಪ್ ಪ್ರೈಸ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಆಫರಲ್ಲಿ ಇದ್ದಾಗ ಮಾತ್ರ ಆರ್ಡರ್ ಮಾಡ್ತೀನಿ. ಸೊ ಎಷ್ಟೊಂದು ಪರ್ಚೇಸ್ ಮಾಡ್ತೀನಿ ಅಂತ ಅಂದ್ಕೋಬೇಡಿ. ಆ್ಯಂಡ್ ನಾನು ಹೊರಗಡೆ ಎಲ್ಲ ಶಾಪಿಂಗ್ ಮಾಡೋಣ, ಓನ್ಲಿ ಆನ್ಲೈನ್ ಶಾಪಿಂಗ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಶಾಪಿಂಗ್ ಮಾಡ್ತಾ ಇರ್ತೀನಿ. ಇಷ್ಟು ನನಗೆ ಹೋಮ್ ಡೆಕೋರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಸೊ ಆಫರಲ್ಲಿದ್ದಾಗ ಅದೆಲ್ಲ ವಿಶ್ ಲಿಸ್ಟಲ್ಲಿ ಹಾಕಿಟ್ಟಿರ್ತೀನಿ. ಒಂದು ಸತಿ ಆಫರೆಲ್ಲ ಬಂದರೆ ಮೆಸೇಜ್ ಎಲ್ಲ ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗಾಗಿ ಪರ್ಚೇಸ್ ಮಾಡ್ತಾ ಇರ್ತೀನಿ. ಸೊ ಹಂಗಾಗಿ ಇದು ಕೂಡ ಆಫರಲ್ಲಿತ್ತು, ಸೊ ಪರ್ಚೇಸ್ ಮಾಡಿದೆ. ಸೊ ಈ ರೀತಿ ಹ್ಯಾಂಗಿಂಗ್ ಈ ರೀತಿ. ಸೊ ಇದು 3 ಇದೆ, ಇಂಥದ್ದು 3 ಇದೆ. ಸೊ ಈ ರೀತಿ ನನಗೆ ಪ್ಲಾಂಟ್ಸು ಗ್ರೀನ್ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನಾವು ಮನೆಯಲ್ಲೇ ಗ್ರೀನ್ ಲೈಫ್ ಪ್ಲಾಂಟ್ಸ್ ಎಲ್ಲ ತೊಗೊಂಡ್ಬಂದು ಇಟ್ಟಿದ್ವಿ. ಬಟ್ ಸೊ ತುಂಬ ಟ್ರಾವೆಲ್ ಮಾಡೋದ್ರಿಂದ ಎಲ್ಲ ಹಾಳಾಗಿತ್ತು. ಹಾಗಾಗಿ ಮತ್ತೆ ಸೊ ಈ ರೀತಿ ಪ್ಲಾಸ್ಟಿಕ್ಸ್ ಪ್ಲಾಂಟ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ದೀವಿ. ಇದರಲ್ಲಿ ನೋಡಿ 3 ಬಂದಿದೆ. ಆ್ಯಂಡ್ ಇದು ಕೂಡ ಅಷ್ಟೇ 3 ಬಂದಿದೆ. ಇದು ಕಟ್ಟಿಗೆ ಇದು ಸೊ 3 ಬಂದಿದೆ. ನನಗಂತೂ ಇದು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಎಷ್ಟೊಂದು ಚೆನ್ನಾಗಿದೆ ನೋಡಿ. ಸೊ ಇದೇ ರೀತಿ ತುಂಬ ಚೆನ್ನಾಗಿದೆ. ಸೊ 260 ಸಮಥಿಂಗ್ ಇದೆ ಅಮೌಂಟು. ಸೊ 3 ಬಂದಿದ್ದಾವೆ. ಸೊ ನನಗಂತೂ ಈ ಐಟಮ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಈ 3ಕ್ಕೆ ಸೇರಿ 260 ರೂಪೀಸ್. ನನಗಂತೂ ಇದು ತುಂಬ ಇಷ್ಟ ಆಯಿತು. ಸೊ ನಿಮಗೆ ಇಷ್ಟ ಆದರೆ ಬೈ ಮಾಡ್ಬೋದು. ಇದರಲ್ಲಿ ಸಾರಿ ಇದೆ.
ಸೊ ಇದನ್ನಂತೂ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಇದು ತುಂಬ ದಿನದಿಂದ ನಾನು ಆರ್ಡರ್ ಮಾಡಬೇಕು ಯಾವಾಗಲಾದರೂ ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಯಾವಾಗಲೂ ವಿಶ್ ಲಿಸ್ಟಲ್ಲಿ ಹಾಕಿರ್ತಾ ಇರ್ತೀನಿ. ಸೊ ಅವಾಗ ಚೆಕ್ ಮಾಡ್ತಾ ಇರ್ತೀನಿ, ನಾನು ದಿನ ಅದೇ ಕೆಲಸ ಮಾಡೋದು, ಚೆಕ್ ಮಾಡ್ತಾ ಇರ್ತೀನಿ ಅಂತಂದರೆ ಫ್ರೀ ಟೈಮಲ್ಲಿ ಇದ್ದಾಗ. ಸೊ ಇವಾಗ ಕಡಿಮೆ ಪ್ರೈಸ್ ಅನಿಸುತ್ತೆ, ಸೊ ಅವಾಗ ಬೇಗ ಆರ್ಡರ್ ಮಾಡ್ತೀನಿ. ಸೊ ಈ ಸಾರಿ ಆರ್ಡರ್ ಮಾಡಿದ್ದೆ, ಹೆಂಗಿದೆ ಅಂತ ನೋಡೋಣ. ಆ್ಯಂಡ್ ಇತ್ತೀಚಿಗಂತೂ ನನಗೆ ಸರ್ ಎಲ್ಲ ಪರ್ಪಲ್ ಕಲರ್ ಯಾವುದೇ ಆದರೂ ಸೊ ನಂಗೆ ತುಂಬ ಅಂದರೆ ಪರ್ಪಲ್ ಕಲರ್ ಹಾಕೋಬೇಕು ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಈ ಕಲರ್ ಕೂಡ ಅಷ್ಟೇ, ಇತ್ತೀಚೆಗೆ ನಾನು ಈ ಕಲರ್ 2 ಕಲರ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಶೇಡ್ ಮಾತ್ರ ಬೇರೆ ಬೇರೆ ಇರುತ್ತೆ. ಆ್ಯಂಡ್ ಇದು ಸೊ ಈ ಮಟೀರಿಯಲ್ ಬಂದು ನೆಟ್ ಥರ ಅನಿಸ್ತಾ ಇದೆ, ಬಟ್ ಪಿಕ್ಚರಲ್ಲಿ ಬೇರೆ ಅಂದ್ಕೊಂಡಿದ್ದೆ ನಾನು. ಗಂಜ ಮಟೀರಿಯಲ್ ಇದೆ ಅಲ್ವಾ, ಆ ರೀತಿ ಕಾಣಿಸ್ತಾ ಇತ್ತು. ಬಟ್ ಇದು ಇವಾಗೂ ಹಾಗೇನೆ ಕಾಣಿಸ್ತಾ ಇದೆ, ಬಟ್ ನೆಟ್ ಈ ರೀತಿ ಟ್ರಾನ್ಸ್ಪರೆಂಟ್ ಕೂಡ ಇದೆ ಇದು. ಸೊ ಇಟ್ಸ್ ಓಕೆ, ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಸದ್ಯಕ್ಕೆ ನಾನು ವಿಯರ್ ಮಾಡಿ ತೋರಿಸ್ತಾ ಇಲ್ಲ. ಸೊ ನೋಡಿ ಈ ರೀತಿ ಇದೆ ಸಾರಿ. ನೆಕ್ಸ್ಟ್ ಈವೆಂಟ್ಗೆ ಹಾಕೊತೀನಿ. ಸೊ ನೆಕ್ಸ್ಟ್ ಬ್ಲಾಗ್ ನೋಡ್ತಾ ಇರಿ, ಅದರಲ್ಲಿ ನಿಮಗೆ ತೋರಿಸ್ತೇನೆ ನಾನು ನಿಮಗೆ. ಸೊ ಚೆನ್ನಾಗಿದೆ ಸಾರಿ, ಕಲರ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಇವೆಂಟ್ ಏನಾದರೂ ಬಂದರೆ ಅದರಲ್ಲಿ ನಾನು ಹಾಕ್ಕೊತೀನಿ ಅಥವಾ ಬ್ಲಾಗಲ್ಲಿ ಹಾಕ್ಕೊಂಡಿರ್ತೀನಿ. ಸೊ ಒಂದ್ಸತಿ ನೆಕ್ಸ್ಟ್ ಬ್ಲಾಗ್ ನೋಡಿ. ಸೊ ಈ ಸಾರಿ ಚೆನ್ನಾಗಿದೆ. ಇದು ಸ್ಕರ್ಟು ನೋಡೋಣ ಹೆಂಗಿದೆ. ಇದು ಸ್ಕರ್ಟು, ಈ 30 ನಂಬರ್ ಇದೆ. ನಾನು ಯಾವ ನಂಬರ್ ಆರ್ಡ್ರ್ ಮಾಡಿದ್ದೆ ನೆನಪಿಲ್ಲ, ಬಟ್ ಇದು ನನಗೆ ಸ್ವಲ್ಪ ದೊಡ್ಡದಾಗನೇ ಆಗುತ್ತೆ. ಆ್ಯಂಡ್ ಇದು ಸೈಜ್ 30 ಇದೆ. ಐ ಥಿಂಕ್ 28 ಕರೆಕ್ಟ್ ಆಗ್ತಾಯಿತ್ತು ಅನಿಸುತ್ತೆ. ಸೊ ಈ ರೀತಿ ಇದೆ ಸ್ಕರ್ಟು. ಹಾಗೆ ಏನೋ ಡೆನಿಮು ಇವೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ, ಜಂಪ್ಸೂಟು ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಸೊ ಇದು ಆರ್ಡ್ರ್ ಮಾಡಿದ್ದೆ. ಸೊ ಸ್ಕರ್ಟ್ ಅಂತೂ ತುಂಬ ದಿನದಿಂದ ಇತ್ತು ಆರ್ಡ್ರ್ ಮಾಡಬೇಕು ಅಂತ. ಫೈನಲಿ ಅದೇ ಸೇಮ್ ಸೇಲ್ ಇತ್ತು, ಹಾಗಾಗಿ ತೊಗೊಂಡೆ. ಆಲ್ರೆಡಿ ನನ್ನ ಹಸ್ಬೆಂಡು ಅನ್ಬಾಕ್ಸಿಂಗ್ ಮಾಡಿದ್ದಾರೆ. ಸೊ ಇದು ಕಾರಿಗೆ ಅಂತ ತೊಗೊಂಡಿದ್ದು. ಸೊ ಈ ರೀತಿ ಇದು ಸ್ಟಿಕ್ಕು, ಇದ್ರದ್ದೇ ಸ್ಟಿಕ್ಕು. ಆ್ಯಂಡ್ ಇಲ್ಲಿ ಇದರಲ್ಲಿ ಇದೊಂದಿದೆ. ಇದರಲ್ಲಿ ಇದಕ್ಕೆ 600 ರುಪೀಸು. ಇದು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಒಂದು ಕ್ಯೂಟ್ ಬ್ರಷ್ ಕೂಡ ಇದೆ ಲಿಟ್ಟಲ್, ಮೇ ಬಿ ಇದು ಮಿರರ್ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಕೂಡ ಅಷ್ಟೇ ಬ್ರಷು, ಇದು ಕೂಡ ಅಷ್ಟೇ ಸ್ಮೂತಾಗಿದೆ. ಆ್ಯಂಡ್ ಇದರಲ್ಲಿ ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಹಾಕಿಬಿಟ್ಟು ವಾಟರ್ ಹಾಕಿಬಿಟ್ಟು ವಾಶ್ ಮಾಡೋದು. ಆ್ಯಂಡ್ ಇದು ಕೂಡ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಚೆನ್ನಾಗಿದೆ ಈ ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇದು ಬ್ರಷ್ ಕೂಡ ಅಷ್ಟೇ ತುಂಬ ಸ್ಮೂತಾಗಿದೆ. ಅಂದರೆ ಗ್ಲಾಸ್ ಮೇಲೆಲ್ಲ ಸೈಡೆಲ್ಲ ಏನಾದರೂ ಡಸ್ಟ್ ಬಿದ್ದರೆ ನೀಟಾಗಿ ಕ್ಲೀನ್ ಆಗುತ್ತೆ. ಇದು ತುಂಬ ದಿನದಿಂದ ಆರ್ಡರ್ ಮಾಡಬೇಕಂತ ಇತ್ತು. ಸೊ ಫೈನಲಿ ನನ್ನ ಹಸ್ಬೆಂಡು ಆರ್ಡರ್ ಮಾಡಿದ್ರು, ಹಾಗೆ ಬೇಗನೆ ಅನ್ಬಾಕ್ಸಿಂಗ್ ಮಾಡಿದ್ದಾರೆ. ಆ್ಯಂಡ್ ಸೊ ನಂತರ ಅಲ್ಲ, ನನ್ನ ಹಸ್ಬೆಂಡು ತಂದ ತಕ್ಷಣ ಓಪನ್ ಮಾಡಿ ನೋಡ್ಬಿಟ್ಟಿದ್ದಾರೆ. ಪ್ರಾಡಕ್ಟ್ ಇದು ನಾನು ಆರ್ಡರ್ ಮಾಡಿದ್ದು. ಸೊ ಈ ರೀತಿ ಪೈಪೆಲ್ಲ ಕೊಟ್ಟಿದ್ದಾರೆ. ಇದನ್ನು ಜಾಯಿಂಟ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಹೇಳಿ. ಸೊ ಆ್ಯಕ್ಚುಲಿ ನಮ್ಮ ಮನೇಲಿ ಕಬೋರ್ಡ್ ಇಲ್ಲ, ಈ ಮನೇಲಿ ಕಬೋರ್ಡ್ ಇಲ್ಲ. ಮುಂಚೆ ಮನೇಲಿ ಕಬೋರ್ಡ್ಸ್ ಎಲ್ಲ ಇತ್ತು. ಸೊ ಹಂಗಾಗಿ ನಮಗೆ ಆರಾಮಾಗಿ ಎಲ್ಲ ಕಬೋರ್ಡಲ್ಲಿ ಎಲ್ಲನೂ ಅದರಲ್ಲಿ ಕೂತಾ ಇತ್ತು. ಬಟ್ ಇವಾಗ ಸೊ ಕಬೋರ್ಡ್ ಎಲ್ಲ ಹಾಗಾಗಿ ಎಲ್ಲನೂ ಸ್ವಲ್ಪ ಹೊರಗಡೆನೇ ಇದ್ದಾವೆ. ಸೊ ಹಾಗಾಗಿ ಇನ್ನೊಂದು ಪರ್ಚೇಸ್ ಮಾಡಿದೆ. ಪರ್ಸನಲಿ ನನಗಂತ ಇದು ಪರ್ಚೇಸ್ ಮಾಡಿದ್ದು. ಒಂದು ಏನಾದರೂ ಪರ್ಚೇಸ್ ಮಾಡೋಣ ಅಂತ ಅಂದರೆ ಮತ್ತೆ ಮನೆ ಶಿಫ್ಟ್ ಮಾಡಬೇಕಂತ ಅಂದ್ರೆ ಮತ್ತೆ ಅದನ್ನು ಸೊ ಎತ್ಕೊಂಡು ಹೋಗೋದು ತುಂಬ ಎಲ್ಲ ಕಷ್ಟ ಆಗುತ್ತೆ. ಸೊ ಈ ರೀತಿ ಬೈ ಮಾಡಿದರೆ ಸೊ ಈಸಿಯಾಗಿ ನಾವು ಈ ರೀತಿ ಪ್ಯಾಕ್ ಮಾಡಿ ಇಟ್ಬಿಡ್ಬೋದು. ಸೊ ಇದರಲ್ಲಿ ಎಲ್ಲನೂ ಬಂದಿದೆ. ಸೊ ನೋಡಿ ಇದು ಕೂಡ ಇದೆ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ನಮ್ಮ ಅದ್ವಿಕಾಗಂತ ಒಂದು ತೊಗೊಂಡಿದ್ವಿ, ಅದ್ವಿಕನ್ ಡ್ರೆಸ್ ಅಷ್ಟೇ ಇರಬೇಕು ಅಂತ ಹೇಳಿ. ಸೊ ಅದು ಕೂಡ ಇದೆ. ಆ್ಯಂಡ್ ಇದು ಪರ್ಸ್ನಲ್ ನನಗಂತ ತೊಗೊಂಡಿದ್ದು. ಸೊ ಇದನ್ನೆಲ್ಲ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಸೊ ಈ ಆರ್ಡ್ರ್ ಬಂದು ಒಂದು 2-3 ಡೇಸ್ ಆಗಿತ್ತು. ಆ್ಯಂಡ್ ನನ್ನ ಹಸ್ಬೆಂಡ್ ಆವಾಗ ಗೋವಾಕ್ಕೆಲ್ಲ ಹೋಗಿದ್ರು. ಸೊ ಹಂಗಾಗಿ ಅವ್ರು ಬಂದಮೇಲೆ ಇದನ್ನು ಅವರಿಂದನೇ ಹಾಕಿಸ್ಬೇಕು ಅಂತ ಸುಮ್ಮನೆ ಎತ್ತಿಟ್ಟಿದ್ದೆ. ಮತ್ತು ಅನ್ಬಾಕ್ಸಿಂಗ್ ಬ್ಲಾಗ್ ಕೂಡ ಮಾಡಬೇಕಿತ್ತು ನಾನು. ಹಾಗಾಗಿ ಬ್ಲಾಗ್ ಶೂಟ್ ಆದಮೇಲೆ ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡಿ ಅದನ್ನು ಮತ್ತೆ ಅವ್ರ ಕಡೆಯಿಂದ ಸೆಟ್ ಮಾಡಬೇಕು ಅಂತ ಇತ್ತು. ಸೊ ಹಂಗಾಗಿ ಇವತ್ತು ಫ್ರೀ ಇದ್ದಾರೆ. ಈವ್ನಿಂಗ್ ಆಫೀಸಿಂದ ಬಂದ ತಕ್ಷಣ ಇದನ್ನೆಲ್ಲ ಸೆಟ್ ಮಾಡ್ತಾ ಕೂತ್ಕೊಂಡಿದ್ದಾರೆ. ಈ ಮನೆ ತುಂಬ ದೊಡ್ಡದಾಗಿದೆ. 2 ಬೆಡ್ರೂಮ್ ಆ್ಯಂಡ್ ಒಂದು ಡೈನಿಂಗ್ ಏರಿಯಾ ಇದೆ, ಹಾಗೆ ಮತ್ತು ಹಾಲು ಕಿಚನ್ ಈ ರೀತಿ ಇದೆ. ಬಟ್ ಕಬೋರ್ಡ್ಸ್ ಇಲ್ಲ ಇಲ್ಲಿ. ಇವಾಗ ಹಿಂದೆ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ ಅಲ್ಲ, ಅವ್ರ ಹಿಂದೆ
ಪಕ್ಕದಲ್ಲಿ ಅದೊಂದೇ ಕಬೋರ್ಡ್ ಇರೋದು. ಸೊ ಅದರಲ್ಲಿ ನನಗೆ ಡ್ರೆಸ್ ಅಷ್ಟಕ್ಕಷ್ಟೇ ಅಂದರೆ ಕೂಡೋದು. ಅದರಲ್ಲಿ ನನ್ನ ಡ್ರೆಸ್ ಕಲೆಕ್ಷನ್ಸ್ ತುಂಬಾ ಇದ್ದಾವೆ. ಈ ಒಂದು ಕಬೋರ್ಡಲ್ಲಿ ಅಷ್ಟೊಂದು ಕೂಡಲ್ಲ, ಯಾಕಂತ ಅಂದರೆ ಸೊ ಎಲ್ಲ ವೆರೈಟಿ ಡ್ರೆಸ್ ಇದ್ದಾವೆ ನನ್ನ ಹತ್ರ. ಜೀನ್ಸ್, ಟಾಪ್ಸ್ ಆ್ಯಂಡ್ ಒನ್ ಪೀಸ್ ಡ್ರೆಸ್ಸು, ಗೌನು ಈ ಥರ ಎಲ್ಲನೂ ಇದ್ದಾವೆ. ಅದರಲ್ಲಿ ಕರೆಕ್ಟಾಗಿ ನೋಡಿ, ಇದೊಂದು ಎರಡೇ, ಈ ಕಡೆ ಒಂದು ಪಾರ್ಟು, ಈ ಕಡೆ ಒಂದು ಪಾರ್ಟು ಅಷ್ಟೇ ಇರೋದು ಕಬೋರ್ಡು. ಅದರಲ್ಲೇ ನಾವು 3 ಜನದ್ದು ಇಟ್ಕೋಬೇಕು. ಆಬ್ವಿಯಸ್ಲಿ ಅದರಲ್ಲಿ ಕೊಡಲ್ಲ. ಸೊ ಹಂಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಸೊ ನೋಡಿ ಈ ರೀತಿ ಇದೆ ಈ ಪ್ರಾಡಕ್ಟು. ವಾಚು ಆ್ಯಂಡ್ ಇದು ನಾನು ಹಾಕ್ಕೊಂಡಿರೋದು ಇಲ್ಲೇ ಲೋಕಲ್ ತೊಗೊಂಡಿರೋದು. ಸೊ ಯಾರೋ ಕೇಳಿದ್ರಿ. ಆ್ಯಂಡ್ ಇದು ಸೊನಾಟಾ. ಸೊ ಇವು ಎರಡು ನಾನು ಆನ್ಲೈನ್ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದು ಕಾಪರ್ ಕಲರ್ ಇದೆ, ಆ್ಯಂಡ್ ಇದು ಬ್ಲ್ಯಾಕ್ ಕಾಪರ್ ಕಲರ್ ಇದೆ. ಸೊ ನನಗೆ ವಾಚ್ನು ಕೂಡ ಅಷ್ಟೇ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸಿಲ್ವರ್ ಕಲರ್ ನನ್ನ ಹತ್ರ ಆಲ್ರೆಡಿ ಇತ್ತು. ಸೊ ಹಾಗಾಗಿ ಇವೆರಡು ಡಿಫ್ರೆಂಟ್ ಇದೆ ಅಂತ ಈ ಕಲರ್ ತೊಗೊಂಡೆ. ಆ್ಯಂಡ್ ನನ್ನ ಹತ್ರ ಪಿಂಕ್ ಕಲರ್ ಕೂಡ ಇದೆ. ಸೊ ಹಾಗಾಗಿ ಈ 2 ಕಲರ್ ಸೊ ಎಲ್ಲ ಡ್ರೆಸ್ ಮೇಲೂ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಈ 2 ಕಲರ್ ತೊಗೊಂಡೆ. ಆ್ಯಂಡ್ ಇದು ಕೂಡ ಅಷ್ಟೇ ಎಲ್ಲ ಡ್ರೆಸ್ ಮೇಲೆ ಸೂಟ್ ಆಗುತ್ತೆ. ಸೊ ನಾನು ಇವೆರಡು ತೊಗೊಂಡೆ. ಸೊ ಈ ರೀತಿ ವಾಚು, ಎಕ್ಸಸರೀಸ್ ಎಲ್ಲ ನಾನು ಪರ್ಚೇಸ್ ಮಾಡ್ತಾ ಇರ್ತೀನಿ. ಸೊ ಇದರಿಂದ ನಮ್ಮ ಲುಕ್ ಕೂಡ ಎನ್ಹಾನ್ಸ್ ಆಗುತ್ತೆ. ಸೊ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ ಹಾಕೊಂಡು ನಾವು ವೇರ್ ಮಾಡಿದಾಗ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ. ಹಾಗಾಗಿ ಸೊ ಎಲ್ಲ ಎಕ್ಸಸರೀಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ನಾನು ಯೂಸಲಿ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಅಷ್ಟೊಂದು ಯೂಸ್ ಮಾಡಲ್ಲ. ನಾನು ಇವಾಗ ಪ್ರೆಸೆಂಟ್ ಹಾಕ್ಕೊಂಡಿರೋದು ನಾನು ಜಸ್ಟ್ ಪೌಡರ್ ಆ್ಯಂಡ್ ಲಿಪ್ಸ್ಟಿಕ್ ಅಷ್ಟೇ. ಸೊ ನಾನು ಅದು ಬಿಟ್ಟು ಬೇರೆ ಎಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ. ಆ್ಯಂಡ್ ಸಮ್ಟೈಮ್ಸ್ ಕ್ರೀಮ್ ಯೂಸ್ ಮಾಡ್ತೀನಿ ನನ್ನ ಫೇಸ್ಗೆ, ಯಾವುದಾದ್ರೂ ಕ್ರೀಮು. ಫೇರೆಲ್ಲಾನು ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಅದು ಬಿಟ್ಟು ಸನ್ಸ್ಕ್ರೀನು. ಸೊ ಹಾಗೆ ಸೊ ಅದು ಬಿಟ್ಟು ನಾನು ಜಾಸ್ತಿ ಎಕ್ಸಸರೀಸ್ ಅದು ಹೇಳಿದೆಲ್ಲ ಡ್ರೆಸ್ಸು, ಬ್ಯಾಗ್ಸು ಆ್ಯಂಡ್ ಎಕ್ಸಸರೀಸು ಇವೇ ನಾನು ಜಾಸ್ತಿ ಪರ್ಚೇಸ್ ಮಾಡೋದು. ಹಾಗಾಗಿ ನನ್ನ ಲುಕ್ ಎನ್ಹಾನ್ಸ್ ಆಗುತ್ತೆ. ಹಾಗೆ ನಾವು ಚೆನ್ನಾಗಿ ಕೂಡ ಕಾಣಿಸ್ತಾ ಇರ್ತೀವಿ. ಆ್ಯಂಡ್ ನಮ್ಮ ಹೇರ್ ಸ್ಟೈಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಪರ್ಚೇಸ್ ಮಾಡ್ಬೋದು. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ.